ನಟ ಪ್ರಭಾಸ್ ಮತ್ತು ಅಲ್ಲು ಅರ್ಜುನ್ ಫ್ಯಾನ್ಸ್ಗಳ ನಡುವೆ ಫೈಟಿಂಗ್ ಆಗಿರುವಂತದ್ದು ಬೆಂಗಳೂರಿನಲ್ಲಿ ಕ್ರಿಕೆಟ್ ಆಡುವ ಸಂದರ್ಭದಲ್ಲಿ ಈ ನಟರ ಅಭಿಮಾನಿಗಳು ಬಡಿದಾಡಿಕೊಂಡಿರುವಂತದ್ದು ಡೈ ಹಾರ್ಟ್ ಫ್ಯಾನ್ಸ್ ನಡುವೆ ಗಲಾಟೆ ಆಗಿದೆ. ಘಟನೆಯಲ್ಲಿ ಓರ್ವನಿಗೆ ಗಂಭೀರ ಗಾಯ ಕೂಡ ಆಗಿರುವಂತದ್ದು. 10 ಜನಕ್ಕೂ ಹೆಚ್ಚು ಅಲ್ಲು ಅರ್ಜುನ್ ಫ್ಯಾನ್ಸ್ ಪ್ರಭಾಸ್ ಅಭಿಮಾನಿಯ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರಂತೆ. ಸದ್ಯ ಈ ಘಟನೆ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂತದ್ದು. ನೆಟ್ಟಿಗರು ಬೆಂಗಳೂರು ಪೊಲೀಸರಿಗೆ ಟ್ಯಾಗ್ ಮಾಡಿದ್ದಾರೆ, ಜೊತೆಗೆ ಕ್ರಮಕ್ಕೆ ಆಗ್ರಹಿಸಿದ್ದಾರಂತೆ. ಸಾಮಾನ್ಯವಾಗಿ ಆಂಧ್ರ ಪ್ರದೇಶದಲ್ಲಿ, ತೆಲಂಗಾಣದಲ್ಲಿ ಈ ರೀತಿಯ ಘಟನೆಗಳನ್ನ ನೋಡ್ತಾ ಇದ್ವಿ ನಾವು. ಈ ಹಿಂದೆ ಸಾಕಷ್ಟು ಘಟನೆಗಳಾಗಿರುವಂಥದ್ದು ಇಂತಹದ್ದು. ಆಂಧ್ರದಲ್ಲಾಗಿರ್ಬೋದು, ತೆಲಂಗಾಣದಲ್ಲಾಗಿರಬಹುದು, ಅಲ್ಲಿನ ನಟರ ಫ್ಯಾನ್ಸ್ ನಡುವೆ ಸಾಕಷ್ಟು ಗಲಾಟೆ ದೊಡ್ಡ ಮಟ್ಟದಲ್ಲಿ ನಡೆದಿರುವಂಥದ್ದು. ಆದರೆ ಈಗ ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರ. ಜೈ ಅಲ್ಲು ಅರ್ಜುನ್ ಅನ್ನು ಬಿಟ್ಬಿಡ್ತೀನಿ. ಜೈ ಅಲ್ಲು ಅರ್ಜುನ್ ಅನ್ನು ಬಿಟ್ಬಿಡ್ತೀನಿ. ಭಯ ಬಿಡು. ಜೈ ಅಲ್ಲು ಅರ್ಜುನ್ ಅನ್ನು ಬಿಟ್ಬಿಡ್ತೀನಿ. ಜೈ ಅಲ್ಲು ಅರ್ಜುನ್ ಅನ್ನು ಬಿಟ್ಬಿಡ್ತೀನಿ. ಭಯ ಬಿಡು. ಜೈ ಅಲ್ಲು ಅರ್ಜುನ್ ಅನ್ನು ಬಿಟ್ಬಿಡ್ತೀನಿ. ಜೈ ಅಲ್ಲು ಅರ್ಜುನ್ ಅನ್ನು ಬಿಟ್ಬಿಡ್ತೀನಿ. ಭಯ ಬಿಡು. ಜೈ ಅಲ್ಲು ಅರ್ಜುನ್ ಅನ್ನು ಎಸ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರ. ಅಲ್ಲು ಅರ್ಜುನ್ ಅಭಿಮಾನಿಗಳ ಒಂದಷ್ಟು ಗುಂಪು ಪ್ರಭಾಸ್ ಅಭಿಮಾನಿಯ ಮೇಲೆ ಹಲ್ಲೆಯನ್ನು ನಡೆಸಿರುವಂಥದ್ದು. ಪ್ರಭಾಸ್ ಅಭಿಮಾನಿ ಟ್ರೋಲ್ ಏನೋ ಮಾಡಿದ್ದಾನನ್ಸುತ್ತೆ. ಆತನಿಗಾಗಿ ಈಗ ಒಂದಷ್ಟು ಹಿಗ್ಗಾಮುಗ್ಗ ಜಾಡಿಸಿರುವಂಥದ್ದು. ಸಾಮಾನ್ಯವಾಗಿ ಇಂತಹ ಘಟನೆಗಳು ಆಂಧ್ರ ಪ್ರದೇಶದಲ್ಲಿ ಹೆಚ್ಚಾಗಿ ನಡೆಯುತ್ತೆ. ಅಲ್ಲಿನ ನಟರ ಅಭಿಮಾನಿಗಳ ನಡುವೆ ಸಾಕಷ್ಟು ಗಲಾಟೆ ನಡೀತಾ ಇರುತ್ತೆ. ಇಂತಹ ಘಟನೆಗಳು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗ್ತಾ ಇತ್ತು. ಆದರೆ ಬೆಂಗಳೂರಿನಲ್ಲಿ ಈ ರೀತಿಯ ಘಟನೆ ನಡೆದಿರುವಂಥದ್ದು. ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ವೆಂಕಟೇಶ್, ಸಾಮಾನ್ಯವಾಗಿ ಇಂತಹ ಘಟನೆಗಳನ್ನು ನಾವು ಆಂಧ್ರ ಪ್ರದೇಶ ಅಥವಾ ತೆಲಂಗಾಣದಲ್ಲಿ ನೋಡ್ತಾ ಇದ್ವಿ. ಈಗ ಬೆಂಗಳೂರಿನಲ್ಲಿ ಆಗಿರುವಂಥದ್ದು, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಮಹೇಶ್, ಏನಂತ ಹೇಳಿದ್ರೆ ಈಗ ಫ್ಯಾನ್ಸ್ ಗಳ ನಡುವೆ ಒಂದು ವಾರ ಆಗಾಗ ಆಗ್ತಾನೆ ಇರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಕೆಲವು ಸಿನಿಮಾಗಳು ರಿಲೀಸ್ ಆದಂತ ಟೈಮ್ಗಳಲ್ಲಿ ಕೂಡ. ಆದ್ರೆ ಇವಾಗೂ ಕೂಡ ಅದೇ ಒಂದು ವಿಚಾರಕ್ಕೆ ಈಗ ಗಲಾಟೆ ಆಗಿರುವಂತಂದ್ರೆ ಬ್ಯಾನರ್ ಕಟ್ಟುವ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತೆಲುಗು ಸಿನಿಮಾ ರಂಗದ ಏನು ಅಲ್ಲು ಅರ್ಜುನ್ ಹಾಗೂ ಪ್ರಭಾಸ್ ಫ್ಯಾನ್ಸ್ ಏನಿದ್ದಾರೆ ಅವರ ನಡುವೆ ಒಂದು ಗಲಾಟೆ ಆಗಿರುವಂತಹದ್ದು. ಸೊ ಅಲ್ಲು ಅರ್ಜುನ್ ಒಂದು ಫ್ಯಾನ್ ಅವನಿಗೆ ಅಂತ ಹಲ್ಲೆ ಮಾಡಿರುವಂತಹದ್ದು. ಅಂದ್ರೆ ಅಲ್ಲು ಅರ್ಜುನನ ವಿರುದ್ಧ ಒಂದು ಘೋಷಣೆಯನ್ನ ಕೂಗಬೇಕು, ಜೈ ಅಲ್ಲು ಅರ್ಜುನ್ ಅಂತ ಹೇಳಿ ಪ್ರಭಾಸ್ ಫ್ಯಾನ್ಸ್ ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ. ಸೊ ಒಂದು ಕ್ರೀಡಾಂಗಣದಲ್ಲಿ ಅಂದ್ರೆ ಕ್ರಿಕೆಟ್ ಆಡುವಂತ ಸಂದರ್ಭದಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂತದ್ದು. ಸೊ ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಸಾಕಷ್ಟು ಜನ ಆ ಜಗಳವನ್ನು ಬಿಡಿಸುವ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಸುಮಾರು 4-5 ಜನ ಯುವಕರು ಆತನನ್ನ ಮನಸೋ ಇಚ್ಛೆ ಥಳಿಸಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಆತನಿಗೆ ಸಾಕಷ್ಟು ಗಾಯಗಳಾಗಿರುವಂತದ್ದು. ಕಾಲಿಗೆ ಹಾಗೂ ಕೈಯಲ್ಲಿರುವಂತಹ ಒಂದು ಮೂಳೆಗಳು ಕೂಡ ಅಷ್ಟು ಮುರಿದಿರುವಂತದ್ದು. ಈಗಾಗಲೇ ಅದನ್ನ ಒಂದು ಏನಿದೆ ಶೋಕ್ದಾರ್ ಅಂತ ಹೇಳಿ, ಶೋಕಿರಾಜ್ ಅಂತ ಏನಿದೆ, ಸೊ ಆ ಒಂದು ಪೋಸ್ಟ್ ನಲ್ಲಿ ಬೆಂಗಳೂರು ಪೊಲೀಸರಿಗೆ ಒಂದು ಟ್ಯಾಗ್ ಮಾಡಿದ್ದಾನೆ ಆ ಒಂದು ವಿಡಿಯೋ. ಇದು KR ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಪೊಲೀಸರಿಗೂ ಒಂದಷ್ಟು ಮಾಹಿತಿ ಇದ್ದು ಘಟನೆ ಸಂಬಂಧ ಏನು ಒಂದು ಇನ್ಸಿಡೆಂಟ್ ಆಗಿದೆ ಆ ಒಂದು ಆರೋಪಿಗಳ ಪತ್ತೆಗೂ ಕೂಡ ಮುಂದಾಗಿದ್ದಾರೆ. ಈಗ ಗಾಯಗೊಂಡಿರುವಂತಹ ಗಾಯಾಳುಗೆ ಒಂದು
ಕ್ಷೇಮ ಅನ್ನುವಂತ ಒಂದು ಆಸ್ಪತ್ರೆಯಲ್ಲಿ ಕೂಡ ಆತನಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇರುವಂತದ್ದು. ಕಾಲು ಸೇರಿದಂತೆ ಕೈ ಹಾಗೂ ತಲೆಯ ಭಾಗದಲ್ಲಿ ಒಂದಷ್ಟು ಗಾಯಗಳಾಗಿರುವಂತದ್ದು. ಎಕ್ಸ್ರೇಯನ್ನ ಮಾಡಿ ಆತನಿಗೆ ಚಿಕಿತ್ಸೆಯನ್ನು ಕೂಡ ಮುಂದುವರಿಸ್ತಾ ಇದ್ದಾರೆ. ಅಂದ್ರೆ ತೆಲುಗು ಸಂಬಂಧಪಟ್ಟಂತೆ, ತೆಲುಗು ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂತೆ ಫ್ಯಾನ್ಸ್ ವಾರ್ಗಳು ಆಗಾಗ ಸಾಕಷ್ಟು ದೊಡ್ಡ ಮಟ್ಟದಲ್ಲೇ ಕೂಡ ಆಗ್ತಾ ಇರುತ್ತೆ. ಸೊ ಈ ಒಂದು ಪ್ರವೃತ್ತಿ ಈಗ ಕರ್ನಾಟಕಕ್ಕೆ ಎಂಟ್ರಿ ಆಗ್ತಿರೋಂತ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯ ಕನ್ನಡ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಗಲಾಟೆ ಅಲ್ಲ. ಇದು ಬದಲಿಗೆ ತೆಲುಗು ಸಿನಿಮಾ ರಂಗದ ಹೀರೋಗಳೇನಿದ್ದಾರೆ ಅವರ ವಿಚಾರವಾಗಿ ಗಲಾಟೆಯನ್ನ ಮಾಡ್ಕೊಂಡಿರುವಂತದ್ದು. ಮಹೇಶ್, ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಮಾಹಿತಿಗಾಗಿ.